ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಚುಮು ಚುಮು ಚಳಿಗೆ ಬಿಸಿ ಬಿಸಿ ಹುರುಳಿಕಾಳು ಹುಳಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದನ್ನ ಮಾಡೋದು ಹೇಗೆ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಸಾಂಬಾರ್ಗಳಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀವಿ ನಾವು. ಸ್ವಲ್ಪ ಮಸಾಲೆ ಸಾಂಬಾರೆಲ್ಲ ಸ್ವಲ್ಪ ಕಡಿಮೆ ತಿನ್ನೋದು. ಹಾಗಾಗಿ ಸ್ವಲ್ಪ ಕಾಳುಗಳನ್ನ ಮೊಳಕೆ ತೆಗೆಯೋದಕ್ಕಿಂತ ಹುರಿದ್ಬಿಟ್ಟು ತಿಂದ್ರೆ ಮೈಗೆ ಸ್ವಲ್ಪ ಬಿಸಿಯಾಗಿರುತ್ತೆ. ನಾನಿಲ್ಲಿ ಹುರುಳಿಕಾಳು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸಾಂಬಾರ್ ಕೂಡ ಕುಕ್ಕರ್ನಲ್ಲಿ ಇದನ್ನ ತುಂಬಾ ವೆರೈಟಿನಲ್ಲಿ ಮಾಡ್ಬೋದು. ಕುಕ್ಕರ್ನಲ್ಲಿ ಮಾಡ್ಬೋದು, ಕಾಯಿ ರುಬ್ಬಾಕಿ ಕೂಡ ಮಾಡ್ಬೋದು ತುಂಬಾ ಜನಕ್ಕೆ ಬೇಕಂದ್ರೆ. ನಾನಿಲ್ಲಿ ಒಂದು 3 ಜನಕ್ಕೆ ಮಾಡ್ತಾ ಇದ್ದೀನಿ. ಹಾಗಾಗಿ ಸಿಂಪಲ್ ಆಗಿ ಪಾತ್ರೆನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಎಲ್ಲ ರುಬ್ಬಾಗ್ತಾ ಇಲ್ಲ. ಬೇಳೆ ಸಾಂಬಾರ್ ಪುಡಿ ಇದು, ಇದರಲ್ಲಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ. ನಿಮ್ಮನೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಬೇಳೆ ಸಾಂಬಾರ್ ಪುಡಿ ನೀವು ನಾರ್ಮಲಿ ಬೇಳೆ ಸಾಂಬಾರಿಗೆ ಎಷ್ಟು ಪೌಡರ್ ಹಾಕ್ತೀರಾ ಅದಕ್ಕಿಂತ ಒಂದು ಅರ್ಧ ಸ್ಪೂನ್ ಪೌಡರ್ ಜಾಸ್ತಿ ಹಾಕೊಳ್ಳಿ. ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಿನಲ್ಲಿ. ಇಲ್ಲಿ ನಾಟಿ ಟೊಮೊಟೊ ಒಂದು 2 ತಗೊಂಡಿದ್ದೀನಿ. ಇದು ಒಗ್ಗರಣೆ ಪ್ಲೇಟು. ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸಿಪ್ಪೆ ತೆಗ್ದಿಲ್ಲ. ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ 1/4 ಸ್ಪೂನ್ ಅಷ್ಟು ಸಾಸಿವೆ ಇದೆ. 1 ಸ್ಪೂನ್ ಆದ್ರೆ ಎಣ್ಣೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು 1 ಕಡ್ಡಿ, ಈರುಳ್ಳಿ ಒಂದು ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ತುಂಬಾ ಸಿಂಪಲ್, ಒಂದು 10 ನಿಮಿಷಕ್ಕೆಲ್ಲ ಸಾಂಬಾರ್ ರೆಡಿ ಆಗುತ್ತೆ. ಈಗ ಮೊದಲಿಗೆ ನಾವು ಹುರುಳಿಕಾಳನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡೋಕ್ಕಿಂತ ಮುಂಚೆ ಹುರುಳಿಕಾಳನ್ನೆಲ್ಲ ಸ್ವಲ್ಪ ಕಲ್ಲನ್ನೆಲ್ಲ ಹಾಸಿ ಚೆನ್ನಾಗಿ ನೋಡಿಟ್ಕೊಳ್ಳಿ. ಸೋಸಿರಂತ ಹುರುಳಿಕಾಳನ್ನ ಫ್ರೈ ಮಾಡ್ಕೊಳ್ಳೋಣ. ಬಾಣಲಿ ಸ್ವಲ್ಪ ಬಿಸಿ ಆದ್ಮೇಲೆ ಹುರುಳಿಕಾಳು ಹಾಕೊಳ್ಳೋಣ. ಹುರುಳಿಕಾಳನ್ನ ಫ್ರೈ ಮಾಡ್ಬಿಟ್ಟು ತೊಳ್ಕೋಬೇಕಾಗುತ್ತೆ. ತೊಳೆದ್ಬಿಟ್ಟು ಫ್ರೈ ಮಾಡಕ್ ಹೋಗ್ಬೇಡಿ. ಈಗ ಚೆನ್ನಾಗಿ ಸ್ವಲ್ಪ ಚಟಪಟ ಅನ್ಬೇಕು. ಒಂದ್ 2 ನಿಮಿಷದಷ್ಟು ನಿಮ್ಗೆ ಕಲರ್ ಕೂಡ ಗೊತ್ತಾಗುತ್ತೆ, ಸೌಂಡ್ ಕೂಡ ಗೊತ್ತಾಗುತ್ತೆ. ಆ ತರ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಸೌಂಡ್ ಕೇಳಿಸ್ತಾ ಇದೆ, ಚಟಪಟ ಅಂತೇಳಿ. ಈ ತರ ಸೌಂಡ್ ಬಂದ್ರೆ ಸಾಕು, ಫ್ರೈ ಆಗಿದೆ ಅಂತೇಳಿ. ಈಗ ಸ್ಟವ್ ಆಫ್ ಮಾಡೋಣ. ಒಂದ್ ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ. ಮತ್ತೆ ಮಸಾಲ ಹೇಳ್ಕೊಡ್ತೀನಿ ನೋಡಿ. ಈ ಸಾಂಬಾರ್ ಪುಡಿ, ನೆನೆಸಿರೋಂಥ ಹುಣಸೆ ಹಣ್ಣು, ಒಂದು ಅರ್ಧ ಈರುಳ್ಳಿ, ಮತ್ತೆ ಟೊಮೊಟೊ ಬೇಕಂದ್ರೆ ಹಸಿ ಟೊಮೊಟೊ ಇಷ್ಟ ಆದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಕಾಳು ಜೊತೆಗೆ ಬೇಯೋದಿಕ್ಕೆ ಹಾಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರಿ, 1 ಸ್ಪೂನ್ ಅಷ್ಟು ಪುಟಾಣಿ, ಸ್ವಲ್ಪ ಜೀರಿಗೆ, ಒಂಚೂರು ಶುಂಠಿ ಹಾಕೊಂಡು ರುಬ್ಕೊಂಡು ಎಲ್ಲಾನು ಒಂದೇ ಸಲ ಕಾಳು, ಹುರಿದಿರೋಂಥ ಕಾಳು, ಮಸಾಲೆ ಎಲ್ಲ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ನಿಮ್ ತರಕಾರಿ ಬೇಕಾದ್ರೆ ಬದನೆಕಾಯಿ, ಆಲೂಗೆಡ್ಡೆ ಉಪಯೋಗಿಸ್ಕೊಳ್ಬಹುದು. ಆ ತರಕಾರಿ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು 1 ವಿಸಲ್ ಕೂಗಿಸ್ಕೊಳ್ಳಿ. ಕೊನೆಯಲ್ಲಿ ಒಗ್ಗರಣೆ ಕೊಟ್ಕೊಳ್ಳಿ. ಆ ತರ ಕೂಡ ಮಸಾಲೆ ರುಬ್ಬಾಕಿ ಕೂಡ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಪ್ಲೈನ್ ಮಾಡ್ತಾ ಇದ್ದೀನಿ. ಈಗ ಸಾಂಬಾರ್ ಮಾಡೋ ಪಾತ್ರೆಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ. ತುಂಬಾ ಕೋಲ್ಡ್ ಆಗಿದೆ ಅಂದಾಗ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದೆ ಹಾಗೆ ಕೂಡ ಈ ಸಾಂಬಾರ್ ಮಾಡ್ಕೊಂಡು ತಿಂತಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕೊಳ್ಳೋಣ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಒಂದು ಅರ್ಧ ನಿಮಿಷ ಫ್ರೈ ಆದ್ರೆ ಸಾಕು. ನಿಮ್ ಸಾಂಬಾರ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ಸಾಂಬಾರ್ ಹೆಚ್ಚಿಸ್ಕೊಳ್ಳಿ. ಈ ಪುಡಿ ಎಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ಹುರುಳಿಕಾಳು ಅಥವಾ ನೀವು ಬೇರೆ ಯಾವ್ದನ್ನ ಕಾಳು ಹಾಕೋದಿದ್ರೆ ಆಮೇಲೆ ಹಾಕೊಳ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದ್ 2 ನಿಮಿಷಕ್ಕೆಲ್ಲ ನಿಮ್ಗೆ ಕುದಿ ಬಂದ್ಬಿಡುತ್ತೆ. ಹುರುಳಿಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಉರ್ತಿರೋಂಥ ಕಾಳು ನೆನೆಸೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ 1-2 ಸಲ ತೊಳ್ಕೊಳ್ಳಿ. ಈಗ ಒಂದು 5 ನಿಮಿಷ ಸಾಂಬಾರ್ ಕುದ್ರೆ ಸಾಂಬಾರ್ ರೆಡಿ ಆಗಿದೆ. ಹುಣಸೆ ಹಣ್ಣನ್ನ ಲಾಸ್ಟ್ ನಲ್ಲಿ ಹಾಕೊಳ್ಳೋಣ. ನಾನಿಲ್ಲಿ ಹುಣಸೆ ಹುಳಿ ಕಲಸಿಟ್ಕೊಂಡಿದ್ದೀನಲ್ಲ, ಆ ನೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಹುರಿದಿರೋ ಅಕ್ಕಿಯಿಂದ ಪುಡಿ ಮಾಡಿರೋಂಥ ಅಕ್ಕಿ ಹಿಟ್ಟಿದು. ಇದು ಸ್ವಲ್ಪ ಸಾಂಬಾರು ಗಟ್ಟಿ ಕೊಡ್ಲಿ ಅಂತ ಯೂಸ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೇನಾದ್ರು ಗಟ್ಟಿ ತಿನ್ನೋ ಅಭ್ಯಾಸ ಇದ್ರೆ ಈ ತರ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಬೇಡ ಹಾಗೆ ತೆಳ್ಳಗಿದ್ರು ನಡೆಯುತ್ತೆ ಅನ್ನೋದಾದ್ರೆ ಅಕ್ಕಿ ಹಿಟ್ಟನ್ನು ಹಾಕೋ ಅವಶ್ಯಕತೆ ಇರಲ್ಲ. ಆದ್ರೆ ಈ ಹುರಿದಿರೋ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಏನೋ ಡಿಫ್ರೆನ್ಸ್ ಆಗಲ್ಲ. ನೋಡಿ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ. ಹುರುಳಿಕಾಳು ಕೂಡ 3/4 ಭಾಗ ಬೆಂದಿದೆ. ನಾವು ತರಕಾರಿ ಏನೂ ಹಾಕಿಲ್ಲ, ಬದನೆಕಾಯಿ ಬೇಕಾದ್ರೆ ಹಾಕೊಳ್ಬೋದು, ಅದು ಕೂಡ ಬೇಗನೆ ಬೇಯುತ್ತೆ. ಇದು ಕಾಳುಗಳು ಬೇಳೆ ತರ ನಿಮ್ಗೆ ಅಷ್ಟೊಂದು ಕರ್ಗೋಗಲ್ಲ, ಬೇಳೆ ತರ ಹಾಗೆ ಇರುತ್ತೆ ಕಾಳು, ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ನಾನೀಗ ಹುಣಸೆ ರಸ ಹಾಕ್ತಾ ಇದ್ದೀನಿ. Here we go.
ಸಾಂಬಾರ್ ಘಮ ಘಮ ಅಂತ ಇದೆ, ತುಂಬಾ ಚೆನ್ನಾಗಿದೆ. ನಾನು ಸಾಲ್ಟೆಡ್ ಬಟರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೆ ಕಾಮೆಂಟ್ ಕಳಿಸಿರೋಂಥವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುನೀತಾ ಉಮೇಶ್ ಅಂತೇಳಿ ಇವ್ರದ್ದು ಇವತ್ತು ಫಸ್ಟ್ ಕಮೆಂಟ್ ಇದೆ. ಮೀನಾ ಚಿರಾಗ್ ಅಂತೇಳಿ ಅವ್ರದ್ದು 3 ಕಮೆಂಟ್ ಇದೆ. ಆಕ್ಚುಲಿ ಯಾವಾಗಲೂ ಅವರು ಕೂಡ ಫಸ್ಟ್ ಕಮೆಂಟ್ ಕಳಿಸ್ತಾ ಇರ್ತಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್. ಪ್ರಭಾವತಿ ಎಚ್ ಎನ್ ಅವರು ಮತ್ತೆ ಹರೀಶ್ ಬಿ ಎಸ್ ಇವರು ನಂದು ಎಲ್ಲ ವಿಡಿಯೋಗಳಿಗೂ ಕಮೆಂಟ್ ಕಳಿಸ್ತಾರೆ. ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷ ಎಲ್ರಿಗೂ ಖುಷಿ ತರಲಿ. ಇನ್ನು ಕಮೆಂಟ್ ಮಾಡೋರಿಗೆ, ಮಾಡ್ತಾ ಇರೋರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. ಓಕೆ ಫ್ರೆಂಡ್ಸ್, ಸಾಂಬಾರ್ ರೆಡಿ ಆಗಿದೆ. ಈ ಹುಳ್ಳಿ ಕಳ್ಳುಳ್ಳಿ ಚಳಿನಲ್ಲಿ ಈ ಚಳಿಗಾಲದಲ್ಲಿ ಅಥವಾ ಏನಾದ್ರು ನೆಗಡಿ ಹಾಕಿದ್ರೆ, ತುಂಬಾ ಮೂಗು ಕಟ್ಟಿದ್ರೆ ಈ ಹುಳ್ಳಿ ಕಳ್ಳುಳ್ಳಿನ ಕೊನೆಯಲ್ಲಿ ಸ್ವಲ್ಪ ಬಿಸಿ ಇದ್ದಂಗೆನೆ ಸ್ವಲ್ಪ ಸಾಂಬಾರ್ನ ಕುಡಿದ್ರೆ ತುಂಬಾನೇ ಚೆನ್ನಾಗಿ ಬೇಗ ರಿಲ್ಯಾಕ್ಸ್ ಆಗುತ್ತೆ. ನೆಗಡಿ ಕೂಡ ಬೇಗ ಕಮ್ಮಿ ಆಗುತ್ತೆ. ಮೂಗು ಕಟ್ಕೊಂಡಿದ್ರೆ ಅದು ಕೂಡ ಚೆನ್ನಾಗಿ ಓಪನ್ ಆಗುತ್ತೆ. ಸ್ವಲ್ಪ ಹೀಟ್ ಆಗುತ್ತೆ ಸಾಂಬಾರು, ಹಾಗಾಗಿ ಕೋಲ್ಡ್ ಕೂಡ ಕಮ್ಮಿ ಆಗುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ತುಂಬಾ ಸುಲಭ, ತುಂಬಾ ಈಸಿ ರೆಸಿಪಿ ಕೂಡ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮುದ್ದೆ ಅನ್ನ ಜೊತೆ ಚೆನ್ನಾಗಿರುತ್ತೆ. ಮಿಕ್ಕಿರೋ ಸಾಂಬಾರ್ ಕುದಿಸಿಟ್ಟರೆ ನೀವು ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲ ಕೂಡ ತಿನ್ನಬಹುದು. ಬಿಸಿ ಬಿಸಿ ಹುಳ್ಳಿ ಕಳ್ಳುಳ್ಳಿ ಜೊತೆಗೆ ಮುದ್ದೆ ರೆಡಿಯಾಗಿದೆ. ಈ ಸಾಂಬಾರ್ ಮಾಡಿ ನೋಡಿ, ನೀವು 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್.